ಸದಾನಂದನ್ ಹುಡುಕೊಡ್ರಿ. ಗಂಗೋತ್ರಿ ನದಿ ಘಟ್ಟದಲ್ಲಿ ಅವನ್ ಚಪ್ಪಲಿ ಸಿಕ್ಕಿದೆ. ಕೇಶವನಾಥ್ರು ಏನೋ ಅಪಾಯ ಮಾಡಿದಾರೆ ಅವನಿಗೆ. ಅದನ್ನ ಮುಚ್ಚಿಡೋಕೆ 5 ಲಕ್ಷ ಕೊಟ್ಟು ಸದಾನಂದನ ಮಂಗಳೂರು ಡಿಪೋ ಕಳ್ಸಿದ್ವಿ. ಅದನ್ನ ತಗೊಂಡು ಅವನೆಲ್ಲ ಓಡ್ ಹೋಗಿದ್ದಾನೆ. ಸದಾನಂದನಿಂದ ಫ್ರಾಡ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗ್ ಸತ್ಯ ಗೊತ್ತಾಗ್ಬೇಕು. ನನ್ ಮಗ ಫ್ರಾಡ್ ಅಲ್ಲ ಸರ್. ನೀವೇ ಹೇಳುದಲ್ರಿ ಸತ್ಯನ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಹೊರಡಿ ಹೊರಡಿ. ಮಹಾಬಲ ಎಂತ ಹೋರಾಟಗಾರ, ಎಂತ ಸಾಚ ಅಂತ ಬನಶಂಕರಿ ವಂಶದವರು ಚೆನ್ನಾಗಿ ಹೇಳ್ತಾರೆ. ಹಳೆ ಫೈಲ್ ತೆಗೆದ್ರೆ 60 ಮಾನನಷ್ಟ ಮೊಕದ್ದಮೆ ಹಾಕಬಹುದು ಇವನ್ ಮೇಲೆ. ನಿನ್ನಂತ 100 ಇನ್ಸ್ಪೆಕ್ಟರ್ ನೋಡಿದ್ದೀನಿ ದುರ್ಗಾಪುರದಲ್ಲಿ. ತಟ್ಟು ಬಿಡ್ತೀನಿ ಮಹಾಬಲ. ಬೆಳಿಗ್ಗೆ ಪೇಪರ್ ಅಲ್ಲಿ ಫೋಟೋ ಬರುತ್ತೆ, ತಚ್ಚುತ್ತಾ ಇರೋದು. ನನಗೆ ನನ್ನ ಮಗನ ವಿಚಾರ ಗೊತ್ತಾಗ್ಬೇಕು. ಫ್ರಾಡ್ ಮಾಡಿದಾನೆ ಅಂತ ಇಟ್ಕೊಳ್ಳಿ, ಹಿಡೀರಿ. ದೇಶ ಬಿಟ್ಟು ಓಡೋಗಿಲ್ಲ ಅವನು. ಕರ್ನಾಟಕ ಪೊಲೀಸ್ನವರು ವೀರಪ್ಪನ್ನೇ ಹಿಡ್ತಿದ್ದೀರಿ. ಹಿಡೀರಿ ಸದಾನಂದನ, ಕರೆಸ್ರಿ ಇಲ್ಲಿಗೆ. ಅವನು ಇಲ್ಲಿಗೆ ಬರೋವರೆಗೂ ನಾನು ಇವತ್ತಿಲ್ಲಿಂದ ಹೋಗಿಲ್ಲ. ಓಡೋದೋಳು ಅಂತ ಪಟ್ಟಾಭಿಷೇಕ ಮಾಡವ್ರೆ ಊರವರೆಲ್ಲ ಸೇರಿ. 8 ವರ್ಷನ ಕಾಪಾಡ್ಕೊಂಡ್ ಮಾನ ಬರುವುದ ಎಲ್ಲ ಮಣ್ಣಾತು. ನನ್ನ ನಂಬು ಅಪ್ಪಯ್ಯ. ಅಂಕದ್ ಪರ್ದೆ ಕಟ್ಟವ್ರೆ. ಮಾರನ್ಸಿಂದ ಕೆಂಚಿರಯ್ಯ ಸೇರ್ಕೊಂಡು ನನ್ಗೆ ಲಗ್ನ ಬೇಡ, ಮೋಸ ಐತೆ. ಮಾರನ್ಸಿಂದ ಪಗಿದ್ರು ಯಾವ್ರ ಕಡೆ ಯಾವ್ರಂಗೆಲ್ಲ ಅನ್ಬೇಡ. ಬಿಟ್ಟು ಬಿಡ್ರೋ ನನ್ನ. ನಂಗ್ ಸಾಕಾಗದೆ ಇದೆಲ್ಲ. ಈ ಗಟ್ಟಿ ಆಗೋ ತನಕ ಗಾಳಿ ಸೋಂಕ ನಿಕ್ಕ ರಾವೋಗರೋ ಬಡ್ದ್ಬಿಡದೆ. ಅದಕ್ಕೆ ಯಾವ್ರಿರೋ ಜಾಗ ನಿಂಗೆ ಹಿಂಸೆ ಅನ್ನಿಸ್ತದೆ. ಲಗ್ನದ ರಾವ್ ಬಡ್ದಿರೋದು ಅವ್ರಿಗೆ, ನನ್ ಕಲ್ಲ. ಈಗ ಕೋಣೆ ಒಳಗೆ ಹೋಗಿ ಮರಿಕೋ. ಒಂದ್ ನಿದ್ದೆ ತೆಗೆದ್ರೆ ಎಲ್ಲ ಸರಿ ಹೋಗ್ತದೆ. ಹೇಳು ಬಾಕಿ. ಅಪ್ಪಯ್ಯ ನಡಿಯವ ಸುಮ್ಕೆ. ನನ್ಗೇನು ಆಗಿಲ್ಲ ಅಪ್ಪಯ್ಯ. ಗೊತ್ತಾ ಇರು ಸುಮ್ಕಿನಿ. ಅಪ್ಪಯ್ಯ ಬಿಡಪ್ಪಯ್ಯ. ಪಾಪ ಛತ್ರದಲ್ಲಿ ಚೆನ್ನಿ ಊಟ ತಿಂಡಿ ಮಾಡ್ತಿದ್ದಾಳೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ ಕಣೆ. ಚೆನ್ನಿನ ಊರು ಬಿಡಿಸಿದ್ರಿಂದ ನಮಗೆ ತೊಂದರೆ ಆಗುತ್ತೋ ಬಿಡುತ್ತೋ. ಆದರೆ ಪಾಪದ ಹುಡುಗಿ ಕಣೆ ಅದು. ತುಂಬ ಒಳ್ಳೆ ಮನಸ್ಸು ಚೆನ್ನಿದು. ನನಗೂ ಚೆನ್ನಿನ ಮಾತಾಡಿಸ್ಬೇಕು ಅನಿಸ್ತಿದೆ ರೀ. 2 ದಿವಸ ತುಂಬ ಹತ್ರ ಆಗ್ಬಿಟ್ಟಿದ್ಲು ಮನಸ್ಸಿಗೆ. ಯಾವುದಾದ್ರೂ ಬಸ್ ಹತ್ತಿಸ್ಬಿಟ್ಟು ದುರ್ಗಾಪುರಕ್ಕೆ ಕಳಿಸ್ಬಿಡ್ಲಾ ಚೆನ್ನಿನ ಅಂತ ಯೋಚನೆ ಪಾರ್ವತಿ. ನನಗ್ ಕಣ್ ಬರ್ದೆ ಹೋದ್ರೂ ಪರವಾಗಿಲ್ಲ ರೀ. ಅಮ್ಮನವ್ರಿದ್ದಾರೆ. ನಡೀರಿ ಹೊರಟ್ಬಿಡ ದುರ್ಗಾಪುರಕ್ಕೆ. ನೀನು ಇಲ್ಲಿದ್ರೆ ಕಂಡು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿಂದ ಹೊರಡೋ ಮಾತಾಡಬೇಡ ನೀನು. ಒಪ್ಕೊಳ್ತೀನಿ. ನಾನು ನೀವು ಜೀವನದಲ್ಲಿ ಅರ್ಧ ಭಾಗ ಕಳೆದು ಬಿಟ್ಟಿದ್ದೀವಿ. ದೇವಿ ಚೆನ್ನಿ ಬದುಕು ಈಗ ಶುರುವಾಗಿದೆ. ಅದನ್ನು ಜೋಪಾನ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಇರಬಹುದು. ಆದ್ರೆ ನನ್ನ ಬದುಕಿನ ಕಡೆ ಗಳಿಗೆವರೆಗೂ ನಿನ್ನನ್ನು ಕೈ ಹಿಡಿದು ಕಾಪಾಡ್ತೀನಿ ಅಂತ ಸಪ್ತಪದಿ ತುಳಿದಿದ್ದೀನಿ. ಚೆನ್ನಿನ ಛತ್ರದಲ್ಲಿ ಇಟ್ಟಿದ್ದೀನಿ. ಅವಳಿಗೆ ಏನು ಆಗಲ್ಲ ಅನ್ನೋ ಗಟ್ಟಿ ನಂಬಿಕೆ ನಾನು. ನೀನು ಚಿಂತೆ ಬಿಡು. ಸರ್, ಈ ಕೇಸಿನ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ? ಈ ಕೆಲ್ಸಕ್ಕೆ ಸೇರಿದ್ದಲ್ಲ ರೀ. ಇವ್ರಿಗೆ ಕಂಪ್ಲೇಂಟ್ ಯಾಕೆ ತಗೊಂತ ಇಲ್ಲ ನೀವು? ಕೇಶವನಾಥ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾ ಇದ್ದೀರಾ? ಮಹಾಬಲನ್ ಮಗ ಸದಾನಂದ ಕೇಶವರು ಕೊಟ್ಟ 5 ಲಕ್ಷ ತಗೊಂಡು ಮಂಗಳೂರು ಡಿಪೋಗೆ ಹೋಗದೆ ಪರಾರಿಯಾಗಿದ್ದಾನೆ. ಲೆಕ್ಕದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಬೇಕು. ದುಡ್ಡು ತಿಂದಿದಾರ್ರಿ ಇನ್ಸ್ಪೆಕ್ಟ್ರು. ಸದಾನಂದ ಸತ್ಯ ಹೋಗಿದ್ದಾನಂತ ನಿಮ್ಮ ಮನಸ್ಸಿನಲ್ಲಿ? ಕೇಶವನಾಥ್ರು ಕೊಂದಾಕಿರ್ಬೋದು ಅಂತ ಅನುಮಾನ ಇದೆ. ಕೇಶವನಾಥ್ರು ಈ ಊರಿನ ಗಂಡಿ ವ್ಯಕ್ತಿ. ಕಷ್ಟ ಅಂದಾಗ ನಿಮ್ಮ ಮಗನ ಕೆಲಸ ಕೊಟ್ಟಿದ್ದಾರೆ. ಅವ್ರು ಯಾಕ್ರೆ ಕೊಲ್ತಾರೆ? ಬೇಡು, ನಮ್ಮ ಮೇಲೆ ಕೆಂಡದಂತ ಕೋಪ ಇದೆ ರೀ ಅವ್ರಿಗೆ. ಅದೇನು ಅಂತ ಸ್ವಲ್ಪ ವಿವರಿಸಿ ಹೇಳಿ.